ಎಲೆಕ್ಷನ್ಸ್ ಆಫೀಸ್ ನಲ್ಲಿ ಒಂದೇ ಮಾತ್ರ ಮಾಡುವಾಗ ಸೋನಿಯಾ ಗಾಂಧಿ ಅವರು ನಿಲ್ಸಿ ಅನ್ನೋ ಆಕ್ಷನ್ ಮಾಡಿದ್ರೆ ಕೂಡ ಆಗಿದೆ ಈಗ. ಇಲ್ಲ, ಅವ್ರು ಯಾರು ಅವರು ಕ್ಲಾರಿಫಿಕೇಶನ್ AICC-ನವ್ರು ಕೊಟ್ಟಿದ್ದಾರೆ. ಆ ರೀತಿ ಅದಕ್ಕೋಸ್ಕರ ಹೇಳಲಿಲ್ಲ. ಖರ್ಗೆ ಅವರಿಗೆ ಕುರ್ಚಿ ತಗೊಂಡು ಬಂದು ಹಾಕಿ ಅಂತ ಹೇಳಿದ್ರು ಅಂತ ಅನ್ನೋ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಬಂದಿದೆ. ಅದನ್ನ ಇವರು ಬೇಕಂತ ಹೇಳಿ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದಕ್ಕೆ ಹೊರಟಿದ್ದಾರೆ. ಸರ್, ಮತ್ತೆ ತಿಪ್ಟೂರನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಷಡಕ್ಷರಿ ಮಾತನಾಡಿದರು ಸರ್. ತಿಪ್ಟೂರನ್ನ ಜಿಲ್ಲೆ ಮಾಡಬೇಕು ಅಂತೇಳಿ ಷಡಕ್ಷರಿ ಅವರು ಕೇಳಿದ್ದಾರೆ. ಮಧುಗಿರಿಯನ್ನ ಜಿಲ್ಲೆ ಮಾಡಬೇಕು ಅಂತೇಳಿ ರಾಜಣ್ಣ ಅವರು ಕೇಳಿದ್ದಾರೆ. ಒಟ್ಟಾರೆ ಜಿಲ್ಲೆ 11 ಕ್ಷೇತ್ರ ಇದೆ, ದೊಡ್ಡ ಜಿಲ್ಲೆ. ನಮಗೆ ಬೆಳಗಾಂ ಮೊದಲು ದೊಡ್ಡದಾಗಿದೆ. ಬೆಳಗಾಂ ಇನ್ನೂ ಕೂಡ 2 ಜಿಲ್ಲೆ ಅಥವಾ 3 ಜಿಲ್ಲೆ ಮಾಡಬೇಕು ಅಂತೇಳಿ ಅವ್ರದ್ದೊಂದು ಬೇಡಿಕೆ ಇತ್ತು. ಗುಲ್ಬರ್ಗನೂ ಇತ್ತು. ಅದು ಈಗ ಯಾದಗಿರಿ ಆದಮೇಲೆ ಗುಲ್ಬರ್ಗ ಸೆಕೆಂಡ್ ಆಗಿದೆ. ಈಗ ನಮ್ಮ ಜಿಲ್ಲೆ ಕೂಡ ರಾಜ್ಯದಲ್ಲಿ 2ನೇದು ದೊಡ್ಡದು ಬೆಳಗಾಂ ಆದಮೇಲೆ. ಸೊ ಅದಕ್ಕೆ ಜಿಲ್ಲೆ ಮಾಡೋದಕ್ಕೆ ಅಂತೂ ಭಾಳ ದಿವಸದಿಂದ ಬೇಡಿಕೆ ಇದೆ. ತೀರ್ಮಾನ ಸರ್ಕಾರದ ಹಂತದಲ್ಲಿ ಆಗಬೇಕಾಗುತ್ತೆ ಒಂದು ವೇಳೆ ಜಿಲ್ಲೆ ಮಾಡೋದೇ ಆದರೆ. ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಆ ತೀರ್ಮಾನಗಳು ಆಗೋದು ಕಷ್ಟ. ಯಾಕೆಂದರೆ ನಮಗೆ ಈ ಬರಗಾಲ ಎದುರಿಸಬೇಕು. ಆಡಳಿತ ಒಂದು ವೇಳೆ ಜಿಲ್ಲೆಗಳು ಮಾಡಬೇಕು ಅಂತಾದರೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಬೇಕಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಸದ್ಯದಲ್ಲಿ ಆಗೋದಿಲ್ಲ. ತುಮಕೂರು ಸುರೇಶ್ ಮಗಳು PSIಗೆ ಅಪ್ಪಳ ಕೊಡ್ತಿರೋದು ಕ್ಷಮೆ ಕೇಳಿದ್ದಾರೆ ಅವ್ರ ತಂದೆ. ಆದ್ರೆ ಜನಪ್ರತಿನಿಧಿಗಳ ಮಕ್ಕಳಾಗಿ ರೀತಿ ನಡ್ಕೊಳ್ಬಾರದು, ಖಂಡಿತವಾಗಿ ನಡ್ಕೊಳ್ಬಾರ್ದು. ಈಗ ಅವರು ಕ್ಷಮೆ ಕೇಳಿದ್ದಾರೆ ಅಂತ ಹೇಳಿದ್ಮೇಲೆ ಅದು ಅವರು ಯಾರು ಹೊಡೆಸ್ಕೊಂಡಿದ್ದಾರೆ ಅವರಿಗೆ ಬಿಟ್ಟಿದ್ದು. ಒಂದು ವೇಳೆ ಅವರು ಇಲ್ಲ ಇದು ಅವರಿಗೆ ಆಗಲೇಬೇಕು, ಪನಿಷ್ಮೆಂಟ್ ಆಗಬೇಕು ಅಂತ ಏನಾದ್ರು ಅವರು ಯೋಚನೆ ಮಾಡಿದರೆ ಅದು ಬೇರೆ ವಿಚಾರ. ಸಾರ್ವಜನಿಕರು ಪೊಲೀಸ್ ಮೇಲೆ ಕೈ ಎತ್ತಿದಾಗ ಹಲ್ಲೆ ಮಾಡಿದಾಗ ನೋಡೋದು ಇಲ್ಲ, ಯಾರಾದರೂ ಆಗಲಿ, ಏನು ಜನಪ್ರತಿನಿಧಿಗಳಾದ ಕ್ಷಣಕ್ಕೆ ಅವ್ರಿಗೆ ಎಕ್ಸಂಪ್ಷನ್ ಇದೆಯಾ? ಆ ರೀತಿ ಏನು ಎಕ್ಸಂಪ್ಷನ್ ಇಲ್ಲ ಯಾರಿಗೂ ಕೂಡ. ಆ ಥರ ಎಲ್ಲರೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಅವ್ರಿಗೆ ಮಾತ್ರ ಸಪ್ರೇಟಾಗಿ ಏನಾರ ಕಾನೂನು ಇದ್ದರೆ ಅದು ಬೇರೆ ವಿಷಯ. ಆ ಥರ ಏನಿಲ್ಲ, ಕಾನೂನಲ್ಲಿ ಎಕ್ಸಂಪ್ಷನ್ ಕೊಟ್ಟಿಲ್ಲ ಯಾರಿಗೂ. ಬರಲಿ, ಸದನಕ್ಕೆ ಬರಲಿ, ನೋಡೋಣ ಅವ್ರೇನು ಯಾವ ವಿಷಯದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅವರು ಜಸ್ಟಿಫೈ ಮಾಡಬೇಕಲ್ವಾ. ನಾವು ಮಾಡ್ತಾ ಇರೋದು ಸರಿ ಅಂತ ಅವರು ಜಸ್ಟಿಫೈ ಮಾಡಬೇಕು. ಈಗ ಕಾನೂನಿದೆ, ಕಾನೂನಲ್ಲಿ ಕನ್ವಿಕ್ಟ್ ಆಗಿರಬೇಕು ಅಂತ ಇದೆ. ಅವರು ಈಗ ಬಹಳಷ್ಟು ಜನ ಇಡೀ ದೇಶದಲ್ಲಿ ನಾನು ನೋಡಿದಾಗೆ ಸ್ಟೇ ತಗೊಂಡಿರ್ತಕ್ಕಂಥದ್ದು ಅಂಥದ್ದೆಲ್ಲ ಇರೋದನ್ನ ಅವ್ರ ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ. ಬಹಳ ಜನ ಮಾಡಿ